ಬೆಳಗ್ಗೆ ಅದು ಏನಾಗಿತ್ತೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅವರು ನಮ್ಮ RCB ಫ್ಯಾನ್ಸ್ ಹಾಗೂ ವಿರಾಟ್ ಬಾಯ್ ಫ್ಯಾನ್ಸಿಗೆ ಫುಲ್ಲು ಬಾಯಿಗೆ ಬರ್ಸ್ಬಿಟ್ಟಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಏನಕ್ಕೆ ಅಂದ್ರೆ ಬೆಳಗ್ಗೆ ಒಂದು 6 ರಿಂದ 7 ಗಂಟೆ ಟೈಮ್ ಏನೋ ಅನ್ಕೊಳ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಅಫಿಷಿಯಲ್ ಪೇಜ್ 274 ಮಿಲಿಯನ್ ಫಾಲೋವರ್ಸ್ ಏನೋ ಇದ್ರಲ್ಲಪ್ಪ, ಆ ಪೇಜೇ ಕಾಣ್ತಾ ಇಲ್ಲ. ಓಪನ್ ಮಾಡಿದ್ವಿ ಅಂದ್ರೆ ಏನೋ ಡಿಆಕ್ಟಿವೇಟೆಡ್ ಅಂತ ಕೂಡ ಬರ್ತಾಯಿತ್ತು, ಅದಾದ್ಮೇಲೆ ರಿಮೂವ್ ಅಂತ ಒಂದ್ಸಲಿ ಬರ್ತಿತ್ತು, ಅದಾದ್ಮೇಲೆ ಟೆಂಪ್ರರಿ ಡಿಆಕ್ಟಿವೇಟೆಡ್ ಅಂತ ಕೂಡ ಬರ್ತಾಯಿತ್ತು. ಇದನ್ನ ನೋಡಿ ಫುಲ್ ಫ್ಯಾನ್ಸ್ ರಚ್ಚಿಗೆದ್ಬಿಟ್ಟು ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರ್ಬಾರ್ದು, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಪೇಜ್ಗೆ ಹೋಗಿ ಕಮೆಂಟ್ಸ್ ಅನ್ನ ಹಾಕ್ಬಿಡೋದ. ವಿರಾಟ್ ಬಾಯ್ದು ಪ್ರೊಫೈಲ್ ಕಾಣಿಸ್ತಲ್ಲ, ಏನಾಯ್ತು ಹಾಗೆ ಹಾಗೆ ಅಂತ. ಏನ್ ಜಸ್ಟ್ ಒಂದೇ ಗಂಟೆ ನೋಡಿ ಎಷ್ಟು ವಿಷಯ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಅಕೌಂಟ್ ಅನ್ನ ಎಷ್ಟು ಚೆನ್ನಾಗಿ ಚೆಕ್ ಮಾಡ್ತಾ ಇರ್ತಾರೆ ಫ್ಯಾನ್ಸ್ ಗಳು ಅಂತ. ಅದಾದ್ಮೇಲೆ ಇದೇ ಒಂದು ದೊಡ್ಡ ನ್ಯೂಸ್ ಆಗ್ಬಿಟ್ಟು, ಅದಾದ್ಮೇಲೆ ಅಂದ್ರೆ 6 ರಿಂದ 7 ಗಂಟೆ 7 ರಿಂದ 8 ಗಂಟೆ ಸ್ವಲ್ಪ ಟೈಮ್ ಅಕೌಂಟ್ ಕಾಣ್ತಾ ಇರಲಿಲ್ಲ. ಅದಾದ್ಮೇಲೆ ಯಾವಾಗ ತುಂಬಾ ಜನ ಈ ವಿಷಯ ಮೇಲೆ ರಿಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಕಮೆಂಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಟೀಮಿಗೆ ಗೊತ್ತಾಯ್ತು ಅನ್ಸುತ್ತೆ ಮೋಸ್ಟ್ಲಿ ಏನೊಂದು ಟೆಂಪರರಿ ಗ್ಲಿಚ್ ಆಗಿದೆ ಅಂತ. ಹಾಗಾಗಿ ಒಂದು 9 ಗಂಟೆಗೆ ಅಕೌಂಟ್ ವಾಪಸ್ ಕೂಡ ಕಾಣಿಸ್ತಿದ್ರು. ತುಂಬಾ ಅಂದ್ರೆ ತುಂಬಾ ಜನ ರೀಲ್ಸ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡ್ತಿದ್ರು. ಅಂದ್ರೆ AI ಡಿಟೆಕ್ಟ್ ಕೂಡ ಮಾಡ್ತಲ್ಲ ಒಂದು ಕಂಟೆಂಟ್ ಮೇಲೆ ತುಂಬಾ ಜನ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತಾರೆ ಅಂದ್ರೆ, ಸೊ ಇನ್ಸ್ಟಾಗ್ರಾಮ್ ಟೀಮ್ಗೆ ಅದು ಡಿಟೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಟೀಮ್ ಅಲ್ಲಿ ಏನೊಂದ್ಸಲಿ ವೆರಿಫೈ ಮಾಡ್ಬಿಟ್ಟು ವಾಪಸ್ ಅವರ ಅಕೌಂಟ್ ಅನ್ನ ಕೂಡ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟಿದ್ರೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಜನ ಶಾಕ್ ಕೂಡ ಆಗ್ಬಿಟ್ಟಿದ್ರು. ನಾನೇ ಒಂದ್ಸಲಿ ಶಾಕ್ ಆಗ್ಬಿಟ್ಟೆ, ಇದೇನಪ್ಪ ಇದು ಇಂಥ ದೊಡ್ಡ ಸೆಲೆಬ್ರಿಟಿ ನೋಡಿದ್ರೆ ಇಡೀ ವರ್ಲ್ಡ್ ಅಲ್ಲೇ ಟಾಪ್ ಬ್ಯಾಟ್ಸ್ಮನ್ ಅಂತ ಒಂದು ನೇಮ್ ಕೂಡ ಇದೆ. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಂತೂ ಕೇಳಂಗೆ ಇಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆ ರೇಂಜಿಗೆ ಇದ್ದಾರೆ. ಇವತ್ತೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಬರಲಿಲ್ಲ ಅಂದ್ರೆ ದಂಗೆ ಎದ್ಬಿಟ್ಟಾರ ಜನ ಇವತ್ತು. ಆ ತರ ಆಗಿರುವಂತದ್ದು 274 ಮಿಲಿಯನ್ ಫಾಲೋವರ್ಸ್ ಅಂದ್ರೆ ಕಡಿಮೆ ಅಕೌಂಟ್ ಆಗಿರೋದು. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಏನೋ ಗ್ಲಿಚ್ ಆಗಿರ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾ ಇರ್ತದಲ್ಲ ಕಾಮನ್, ಸೊ ಏನೇನೋ ಗ್ಲಿಚ್ಗಳಾಗುತ್ತೆ, ಇದಾಗಿರಲ್ಲ. ಒಂದ್ಸಲಿ ವಿರಾಟ್ ಕೊಹ್ಲಿ ಅವರ ಪೋಸ್ಟ್ಗೆ ಲೈಕ್ ಮಾಡಿರೋಂಥ ಅದೊಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಸೊ ಅದೇ ರೀತಿಗೆ ಇವತ್ತೊಂದು ಗ್ಲಿಚ್ ಕೂಡ ಆಗಿತ್ತು. ಬಟ್ ಮೇಟಾ ಟೀಮ್ ಕಡೆಯಿಂದ ಇದ್ರು ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಬೈ ಮಿಸ್ ಆಗಿ ಗ್ಲಿಚ್ ಆಗಿತ್ತು, ಇಲ್ಲಾಂದ್ರೆ ವಿರಾಟ್ ಬಾಯಿಂದ ಯಾವುದೇ ರೀತಿ ಅಫಿಷಿಯಲ್ ಪೋಸ್ಟ್ ಕೂಡ ಬಂದಿಲ್ಲ. ಜಸ್ಟ್ ಬೆಳಗ್ಗೆ 1 ರಿಂದ 2 ಗಂಟೆ ಅವರ ಪ್ರೊಫೈಲ್ ಕಾಣಿಸ್ತಿರಲಿಲ್ಲ ಅಷ್ಟಕ್ಕೆ ನೋಡಿ. ಜಸ್ಟ್ 1 ಗಂಟೆ ಗ್ಯಾಪ್ ಅಲ್ಲಿ ಎಷ್ಟು ಜನ ರಚ್ಚಿಗೆದ್ ಬಿಟ್ಟಿದ್ರು ಅಂತ, ಎಷ್ಟು ಜನ ಇದನ್ನ ಚೆಕ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈಗ ವಾಪಸ್ ಬಂದಿದೆ, ಚೆಕ್ ಮಾಡಕ್ ಹೋಗ್ಬಿಡಿ, ವಾಪಸ್ ಬಂದಿದೆ. ಪ್ರೊಫೈಲ್ ಕೂಡ ವಿಸಿಬಲ್ ಆಗ್ತದೆ, ಎಲ್ರಿಗೂ ಕೂಡ ಕಾಣ್ತಾ ಇದೆ. ಬೆಳಗ್ಗೆ ಯಾರ್ಯಾರು ಚೆಕ್ ಮಾಡಿದ್ರೆ ಗೊತ್ತಿರುತ್ತೆ, ಪ್ರೊಫೈಲ್ ಅವಾಗ ಕಾಣಿಸ್ತಿರಲಿಲ್ಲ, ಟೆಂಪ್ರರಿ ಡಿಆಕ್ಟಿವೇಟೆಡ್ ಅಂತ ಬರ್ತಾ ಇತ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದೊಂದು ಸ್ಮಾಲ್ ಅಪ್ಡೇಟ್ ಅಷ್ಟೇ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ನೋಡ್ಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.